ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. PGCET ಅಪ್ಡೇಟ್ಗೆ ಸ್ವಾಗತ. ಥರ್ಡ್ ರೌಂಡ್ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಬರೋಬ್ಬರಿ ಬೇಜಾನ್ ಸೀಟ್ಗಳು ಕೂಡ ಇದಾವೆ. ಬರೋಬ್ಬರಿ 10,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಇದಾವೆ. ಎಷ್ಟು ಸೀಟ್ಗಳು ಇದಾವೆ? ಸಾರಿ, 18,508 ಸೀಟ್ಗಳು ವೇಕೆಂಟ್ ಕೂಡ ಆಗಿದ್ದಾವೆ. PGCET ಥರ್ಡ್ ರೌಂಡ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆ ಬಂದ್ಬಿಟ್ಟು ಥರ್ಡ್ ರೌಂಡ್ PGCET ನ ಶುರು ಮಾಡೋದಕ್ಕೆ ತಯಾರಿ ಕೂಡ ಮಾಡ್ತಾ ಇದೆ. MBA MCA MTech ಗಳಿಗೆ ಬಂದ್ಬಿಟ್ಟು ಯಾಕಂದ್ರೆ 5 ನಂಬರ್ ಆಫ್ ವೇಕೆಂಟ್ ಸೀಟ್ಗಳು ಕೂಡ ಇದಾವೆ. ನಿಮಗೆ 2 ರೌಂಡ್ ಕಂಪ್ಲೀಟ್ ಆದ ನಂತರ 18,508 ಸೀಟ್ಗಳು ಕೂಡ ವೇಕೆಂಟ್ ಆಗಿ ಉಳಿದಿದ್ದಾವೆ. ಅದರಲ್ಲಿ 3,033 MTech ಗೆ, 4,453 MCA, 11,022 MBA ಬಂದ್ಬಿಟ್ಟು ಓನ್ಲಿ 50% ಸೀಟ್ಗಳು ಕೂಡ ಮಾತ್ರ ಫಿಲ್ಅಪ್ ಆಗಿದ್ದಾವೆ. ವೈಲ್ 5,253 MTech ಸೀಟ್ಗಳು ಕೂಡ ಮಾತ್ರ ಫಿಲ್ಅಪ್ ಆಗಿದ್ದಾವೆ. MC ಬಂದ್ಬಿಟ್ಟು ಕೇವಲ 6,412 ಸೀಟ್ಗಳು ಕೂಡ ಫಿಲ್ಅಪ್ ಆಗಿದ್ದಾವೆ. 5 ನಂಬರ್ ಆಫ್ ಸೀಟ್ಗಳು ಕೂಡ ಇರೋ ಕಾರಣ ಮತ್ತೊಂದು ರೌಂಡ್ ನ ಕರಿತೀವಿ ಅಂತ ಹೇಳಿದ್ದಾರೆ. KA to call another round counseling start from Tuesday. This is the first time ಬಂದ್ಬಿಟ್ಟು KA ಮಾಡ್ತಾ ಇರೋ ಥರ್ಡ್ ರೌಂಡ್ ನ. 1000 ಆಫ್ ಸೀಟ್ಗಳು ಕೂಡ ವೇಕೆಂಟ್ ಆಗಿದ್ದಾವೆ. ಸ್ಟೂಡೆಂಟ್ಸ್ ಗಳಿಗೆ ಮತ್ತೊಂದು ಚಾನ್ಸಸ್ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅರೌಂಡ್ 2024ರಲ್ಲಿ 15,000 ಸೀಟ್ಗಳು ಕೂಡ ವೇಕೆಂಟ್ ಆಗಿದ್ವು. ಎಕ್ಸ್ಪರ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೆನಿ ವೇಕೆನ್ಸೀಸ್ ಇರೋ ಕಾರಣ ಕೌನ್ಸಿಲಿಂಗ್ ಡಿಲೇ ಆಗ್ತಾ ಇದೆ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು ಕೂಡ 2 ಮಂತ್ಸ್ ಬ್ಯಾಕ್ ಇದನ್ನ ಕ್ಲಾಸಸ್ ಕಂಡಕ್ಟ್ ಕೂಡ ಮಾಡಿದ್ದಾರೆ. ಇದು UG ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ. ಬಂದ್ಬಿಟ್ಟು 3 ಮಂತ್ಸ್ ಆಗೋನೆ PGCET ಆಗಿತ್ತು, ಬಟ್ ಸೀಟ್ ಮ್ಯಾಟ್ರಿಕ್ಸ್ ಆಗೋದು ಡಿಲೇ ಆಯಿತು. ಆ ನಿಟ್ಟಿನಲ್ಲಿ ಲೇಟ್ ಆಯಿತು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಇಷ್ಟು ಸೀಟ್ಗಳು ಕೂಡ ಅವೈಲೇಬಲ್ ಕೂಡ ಇದಾವೆ. ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡೋರು ಅಲರ್ಟ್ ಆಗಿರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.